ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರೇನು ರೀ? ಫಕೀರಪ್ಪ ಮಲ್ಲೇಶಪ್ಪ ಗುಂಬಂಡಿ ಅಂತಂದ್ರೆ. ನಿಮ್ದು ಯಾವ ರೀ? ಕರ್ಜಿಗೆ. ಕರ್ಜಿಗಿ. ಹ್ಞೂ ರೀ. ನೀವಿಂದ ಗೋವಿನ ಜೋಳ ಹಾಕಿ ಎಷ್ಟು ದಿವಸ ಆಯ್ತು ರೀ? ಈಗ ಒಂದು 55 ದಿವಸ ಆಯ್ತು ರೀ. 55. ಯಾವ ಕಂಪ್ನಿದು ಹಾಕಿದಿರಿ? ಇದು NK ವೆರೈಟಿ ಅಂತಂದು ಕೊಟ್ಟಾರೆ. ಗೋವಿನ ಜೋಳ ಮೇಂಟೆನೆನ್ಸ್ ಎಲ್ಲ ಹೆಂಗ್ರಿ? ಅಂದ್ರೆ ಬಿತ್ತೋಬೇಕಾರೆ ಯಾವ ಗೊಬ್ಬರ ಹಾಕ್ತೀರಿ, ಮೇಲ್ಗಡೆ ಯಾವ ಗೊಬ್ಬರ ಹಾಕ್ತೀರಿ, ಏನು ಔಷಧಿನ ಸಿಂಪಡಣೆ ಮಾಡ್ತೀರಿ? ಇದು ಮಹದಾನ್ ಅಂತಂದು ತಳಕ್ಕೆ ಹಾಕಿದ್ವಿ ರೀ ನಾವು. ಮಹದಾನ? ಹ್ಞೂ ರೀ. ಮಹದಾನ ಯಾವ್ದು ರೀ ಅದ್ರಾಗ ವೆರೈಟಿ ಗೊಬ್ಬರ? ಅದು 24-24-0 ಅಂತಂದು ಬರ್ತೈತೆ ರೀ. ಹ್ಞೂ. ಮತ್ತು ಮೇಲ್ಗಡೆ ಯಾವ ಗೊಬ್ಬರ ಹಾಕಿದ್ರಿ? ಮೊನ್ನೆ ಅದು 15 P ಮಿಕ್ಸ್ ರೀ. 15 ಬರುತ್ತಲ್ಲ? ಹ್ಞೂ ರೀ. ಎಲ್ಲ NPK ಮಿಕ್ಸ್ ಇರೋದು ಬರುತ್ತಲ್ಲ, ಅದನ್ನ ಹಾಕಿದ್ರಿ? ಹೌದು ರೀ. ಅದು ಎಷ್ಟು ದಿವಸಕ್ಕೆ ಹಾಕಿದ್ರಿ ಅದನ್ನ? ಇದನ್ನ 35 ದಿವಸಕ್ಕೆ ಗೊಂಜಾಳ ಬಿತ್ತಿ 30-35 ದಿನಕ್ಕೆ ಮೇಲೆ ಗೊಬ್ಬರ ಹಾಕಿವಿ ರೀ. ಹೌದ್ರಾ? ಹ್ಞೂ ರೀ. ಹೆಂಗೆ ಗೋವಿನ ಜೋಳ ಚೆನ್ನಾಗೈತೆ ರೀ ನಿಮ್ದು? ಗೊಂಜಾಳ ಇದು ಸ್ಟಾರ್ಟಿಂಗ್ ಏನು ಸರಿ ಇದ್ದಿದ್ದಿಲ್ಲ ರೀ. ಇದು ಹರಗ ಲೆಕ್ಕಕ್ಕೆ ಇದ್ವು ರೀ. ಇದನ್ನ ಬೇಡ ಬೇಡ ಅಂತಂದು ಹರಗ ಲೆಕ್ಕಕ್ಕೆ ಇದ್ವು ರೀ. ಲದ್ದಿ ಒಳಗೆ ಕಾಟ ಭಾಳ ಆಗೈತೆ ಇದಕ್ಕೆ. ಒಂದು ಹಂಗೆ ಒಂದಿಷ್ಟು ಮಂದಿ ಕೇಳಿದ್ರಿ ಈ ಎಣ್ಣೆ ಹೊಡಿ ಆ ಎಣ್ಣೆ ಹೊಡಿ ಅಂದ್ರೆ 3 ಥರದ ಎಣ್ಣೆ ಹೊಡೆದಿರಿ. 4ನೇ ಥರ ರೀ ಅಸ್ತ್ರ ಮತ್ತು ಸುಳ್ಯಾಗ ಪಟೇರ ಹಾಕಿದಿರಿ ಇದಕ್ಕೆ. ಈ ಸುಳ್ಯಾಗ ರೀ? ಹ್ಞೂ ರೀ. ಪ್ರತಿಯೊಂದು ಸುಳ್ಯಾಗ ಪಟೇರ ಹಾಕಿದ್ದೀರಿ. ಅಲ್ಲಿಂದ 5 ಓಟ್ ಸುಧಾರಿಸ್ತೀರಿ. ಸುಧಾರಿಸ್ತು. ನೀವು ಗೋವಿನ ಜೋಳವನ್ನು ಹಾಕ್ದದ್ದು ಎಷ್ಟು ವರ್ಷ ಆಯ್ತು ರೀ ಈಗ? ನಾವು ಸುಮಾರು ವರ್ಷದಿಂದ ಗೊಂಜಾಳ ಹಾಕ್ಯಂತ ಅದಾವ್ರಿ. ಮುಂಗಾರಿ ಏನು ಮಾಡಿದ್ರಿ ಇದಕ್ಕೆ? ಗೋವಿನ ಜೋಳ ಹಾಕೋಕ್ಕಿಂತ ಮುಂಚೆ ಇದಕ್ಕೆ ಸೋಯಾಬೀನ್ ಹಾಕಿದ್ವಿ ನಾವು. ಸೋಯಾಬೀನ್ ಹಾಕಿದ್ರೆ? ಹ್ಞೂ. ಸೋಯಾಬೀನೆಲ್ಲ ಎಷ್ಟು ಕ್ವಿಂಟಲ್ ಬಂತು ರೀ? ಸೋಯಾಬೀನ್ ಎಕರೆಗೆ 11-12 ಕ್ವಿಂಟಲ್ ಬಿತ್ತೈತೆ ರೀ ನಮ್ಗೆ. ಬಂತು ರೀ? ಹ್ಞೂ ರೀ. ಇದು ಎಷ್ಟು ಎಕರೆ ಜಮೀನು ರೀ ನಿಮ್ದು? ಇದು 4 ಎಕರೆ. 4 ಎಕರೆ. ಈಗ 4 ಎಕರೆ ಗೊಂಜಾಳ ಹಾಕಿದ್ರೆ? ಹೌದು ರೀ. 4 ಎಕರೆನ ಹಾಕಿದ್ರಿ? ಹೌದು. ಗೋವಿನ ಜೋಳಕ್ಕೆಲ್ಲ ಅಂದ್ರೆ ಇದಕ್ಕೆ ನೀರು ಎಷ್ಟು ಬೇಕು, ಹೆಂಗೆ ಏನು ರೀ ಇದಕ್ಕೆ? ಇದಕ್ಕೆ ಗೊಂಜಾಳಕ್ಕೆ ಹಂಗೆ ಇವು ಮಸಾರಿ ನೆಲ ರೀ. ಮಸಾರಿ ನೆಲ ಅಲ್ರಿ, ಅದಕ್ಕೆ ಹಂಗೆ ನೀರು ಹಂಗೆ ಹಿಂದ್ಗುಟ್ಲೆ ಬಿಟ್ಟೇ ಇರ್ತಾವೆ. ಎಷ್ಟು ಬೋರ್? 1 ಐತೆ 2 ಅದಾವ್ರಿ? 1-2 ಅದಾವೆ ರೀ. 2 ಅದಾವ್ರಿ. ಹ್ಞೂ. ಎಷ್ಟು ಕ್ವಿಂಟಲ್ ಮಟ್ಟ ಬರುತ್ತೆ ರೀ ಇದು ಗೋವಿನ ಜೋಳ ಇಳುವರಿ? ಅಂತಾರೆ ಅವರು ಕಂಪ್ನಿಯವ್ರು 30 ಬರ್ತೈತೆ 40 ಬರ್ತೈತೆ ಅಂತಾರೆ ರೀ. ನಾವು ಬೆಳೆದಷ್ಟು ಶ್ರಮ ನೋಡ್ಬೇಕ್ರಿ. ಅಂದ್ರೆ ಶ್ರಮ ಬರ್ತೈತೆ ಅಂತ ಹೇಳೋಕ್ಕಾಗೋದಲ್ಲ ರೀ. ಭಗವಂತನ ಇಚ್ಛೆ ರೀ. ಭಗವಂತನ ಇಚ್ಛೆ. ಅಂದ್ರೆ ಶ್ರಮ ಭಾಳ ಐತಿ. ಶ್ರಮ ಮತ್ತು ಮಾಡ್ತಾ ಇದ್ದೇವಲ್ಲ ರೀ. ನೀರು ಹಾಸೋದು, ಎಡೆ ಹೊಡೆಯೋದು, ಓಡ್ ಹೊಡೆಯೋದು, ಗೊಬ್ಬರ, ಎಣ್ಣೆ, ಔಷಧ ಮಾಡಲೇಬೇಕು. 2 ಲಕ್ಷ ರೂಪಾಯಿ ತೊಗೊಂಡು ಬರ್ತೈತೆ ಅಂದ್ರೆ 1 ಲಕ್ಷ ರೂಪಾಯಿ ಕೈಗೆ ಹತ್ತದ. ಎಣ್ಣೆ, ಔಷಧ, ಆಳು ಹೋಳು ಖರ್ಚು ನೋಡಿದೆ ಅಂದ್ರೆ ರೀ ರೈತನಿಗೆ ಏನು ಬೆಲೆ ಇಲ್ಲ ರೀ. ಬೆಲೆ ಇಲ್ಲ. ಅಂದ್ರೆ ನಾವು ಇವಾಗ ಕೇಳ್ತಾ ಇದ್ದೇವೆ ರೀ, ಲಾಸ್ಟ್ ಇಯರ್ ಎಲ್ಲ 2300 2400 ಮಾರಿದಾರ ಗೋವಿನ ಜೋಳ ರೈತರು ಅಂತ ಕೇಳ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಇವಾಗೆಲ್ಲ ಮಾರ್ಕೆಟಿಗೆ ರೈತರು ಗೋವಿನ ಜೋಳ ಬಂದಿದೆ. ಇವಾಗ ಅಲ್ಲಿ 3 ಹಾರ್ವೆಸ್ಟ್ ಮಾಡಿದ್ದಾರೆ ರೈತರು. ಇವಾಗ ರೇಟ್ ಇಳಿದಿದೆ ಅಂತಾರಲ್ರಿ, ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಅದಕ್ಕೆ ರೈತಗೆ ಹೊಟ್ಟೆ ಹಸ್ತಾಗ ಬೆಂಬಲಗೊಳ್ಳೆ ಘೋಷಣೆ ಮಾಡಂಗಿಲ್ಲ ರೀ ಅವರು. ಅವನು ಇದು ಆದಾಗ ಎಲ್ಲ ಕೈ ಮೀರಿ ಹೋಗಿಂದ ಅವಾಗ ಬೆಂಬಲ ಘೋಷಣೆ ಮಾಡ್ತಾರೆ. ಈಗ ಸೋಯಾಬೀನ್ ಬಂದು 2-2.5 ತಿಂಗಳು ಆತ್ರಿ. ಮೊನ್ನೆ ಖರೀದಿ ಚಲೋ ಮಾಡ್ಯಾರ್ರಿ. ಇದು ಹಂಗೆ ಇಟ್ಟು ರೀ ತೊಗೊಂಡ್ರಿ. ಅದೇ ಸೋಯಾಬೀನ್ ಹೆಂಗೆ ಕೊಟ್ರಿ ನೀವು? ಸೋಯಾಬೀನ್ 5328. ಗೌರ್ಮೆಂಟ್ ಖರೀದಿ ಕೇಂದ್ರ ಕೊಟ್ರ ಅಥವಾ ಹೊರಗೆ ಮಾರ್ಕೆಟ್ ಇದು ತೊಗೊಂತಾರಲ್ಲ ಅವ್ರ ಕಡೆ ಕೊಟ್ರ? ಇಲ್ಲ ರೀ, ಗೌರ್ಮೆಂಟ್ ಖರೀದಿ ಕೇಂದ್ರಕ್ಕೆ ಕೊಟ್ಟವ್ರಿ. ಹಾಂ ರೀ. ಅದು ಪ್ಯಾಕ್ಟೆಕ್ಸ್ ಅಂತಂದು ಒಬ್ಬ ಏಜೆನ್ಸಿ ಕಂಪ್ನಿ ರೀ. ಅದು ಅವ್ರ ಗೌರ್ಮೆಂಟ್ ಇದು ತೊಗೊಂಡಿರ್ತಾರೆ ರೀ. ಹೌದ್ರಾ? ಅವ್ರಲಿಂದ ಅವರು ಸೊಸೈಟಿ ಒಳಗೆ ರೈತರ ಬೆಲೆ ಬೆಂಬಲ ಬೆಲೆ ಖರೀದಿ ಮಾಡ್ತಾರೆ. ಇದಕ್ಕೆ ಔಷಧಿ ಎಲ್ಲ ಎಷ್ಟು ಸಿಂಪಡಣೆ ಮಾಡಿದ್ರಿ ನೀವು? ಇದಕ್ಕೆ 3-4 ಬಾರಿ ಸಿಂಪಡಣೆ ಮಾಡಿ 5ನೇ ಬಾರಿಗೆ ಪಟೇರ ಹಾಕೇನ್ರಿ. ಅಂದರೆ ಇದು ಸ್ವಲ್ಪ ಇಲ್ಲೇ ಪ್ಲಾಂಟ್ ಹಿಂಗಿದೆ ರೀ. ಇಲ್ಲಿ ನೋಡಿ, ಇಲ್ಲೇ ಸ್ವಲ್ಪ ನೆಲದ ಇದ್ರ ಮ್ಯಾಗ ರೀ. ಇಲ್ಲೆಲ್ಲ ಹೈಟ್ ಇದೆ ರೀ. ಇಲ್ಲಿ ಹೈಟ್ ಇದೆ. ಅದು ಸ್ವಲ್ಪ ನೆಲದ ಇದೆಲ್ಲ ಭೂಮಿ ಮಿಸ್ಟೇಕ್. ಹ್ಞೂ ರೀ. ಸಗಣಿ ಗೊಬ್ಬರ ಎಲ್ಲ ಹೇರ್ತೀರಾ ನೀವು? ಹೇರ್ತೀರಾ? ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳಂತ ಸಿಗ್ತಾವೆ. ಅಂದ್ರೆ ಜಿಂಕು, ಬೋರಾನ್. ಈಗ ನೀವು ಕರ್ಜಿ ಒಳಗೆ ಕೃಷಿ ಆಫೀಸ್ ಇದೆ. ಕೃಷಿ ಆಫೀಸಲ್ಲಿ ಪ್ರತಿ ಮುಂಗಾರಿ ಬರೋಕ್ಕಿಂತ ಮುಂಚೆ ಪೂರ್ವದಲ್ಲಿ ಈ 4 ಎಕರೆಗೆ 5 ಚೀಲದಂತ ಜಿಪ್ಸಮ್ ಅಂತ ಬರ್ತೈತೆ ರೀ. 1-20 ಚೀಲ ಓಟೋ ನೆಲ ತುಂಬಲಿ ಹಾಡಿ ಬಿಡ್ತಾನೆ ರೀ. ಹಾಡಿ ರಂಟಿ ಓಡಿಸ್ತಾನೆ ರೀ. ಅಲ್ಲ, ಜಿಪ್ಸಮ್ ಮುಗ್ತೀರಿ. ಜಿಪ್ಸಮ್ ಮುಗ್ಬೇಡ ಅಂತ ಹೇಳಲ್ಲ ನಾವು. ಜಿಪ್ಸಮ್ ಮುಗ್ಗೋದ್ರಿಂದ ಏನಾಗುತ್ತಂದ್ರೆ ಭೂಮಿ ಹಗುರಾಗತ್ತ. ಭೂಮಿ ಬೇಕಂತ ಎಲ್ಲ ಪೋಷಕಾಂಶಗಳು ಸಿಗೋದಿಲ್ಲ. ಭೂಮಿಗೆ ಏನಂದ್ರೆ ಒಟ್ಟು 12 ಥರದ ಪೋಷಕಾಂಶಗಳು ಬೇಕು. ನಾವು 3 ಪ್ರಕೃತಿ ಮುಖಾಂತರ ಸಿಗ್ತಾವೆ ನಮಗೆ. ಅಂದ್ರೆ ಗಾಳಿ, ಬೆಳಕು, ನೀರು ಪ್ರಕೃತಿ ಮುಖಾಂತರ ಸಿಗ್ತಾವೆ. 3 ನಾವು ಹಾಕ್ತೀವಿ. NPK ಅಂದ್ರೆ ಯೂರಿಯಾ, DAP, ಪೊಟ್ಯಾಶ್ ನಾವು ಹಾಕ್ತೀವಿ. ಇನ್ನು 12 ಥರದ ಪೋಷಕಾಂಶ ಸಿಗೋದಿಲ್ಲ. ಅವುಗಳನ್ನ ನಾವು ಹಾಕ್ಬೇಕ್ರಿ. ಅಂದ್ರೆ ಮೊದ್ಲೇಕಲ್ಲಿ ನೀವು ಸಗಣಿ ಗೊಬ್ಬರ ಹಾಕ್ತೀನಿ ಅಂದ್ರಲ್ಲ, ಅದ್ರೊಳಗೆ ಸಿಗ್ತಿದ್ವು ಅವು. ಮೊದ್ಲೇಕ ದನ ಕರ ಭಾಳ ಇದ್ವು ರೀ. ಈಗ ನಾವು ಡಿವೈಡ್ ಆಯ್ದ್ವಲ್ರಿ. ಈಗ ಒಂದೊಂದು ಕಟ್ಕೊಂಡವ್ರಿ. ಹಿಂಗಾಗಿ ಅದು ಭಾಳ ಆಗೋದಲ್ಲ ರೀ. ಹೌದ್ರಾ? ಅದಕ್ಕೆ ನೀವು ಸಗಣಿ ಗೊಬ್ಬರ ಹಾಕ್ಲಿದ್ದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಗಳಂತ ಸಿಗ್ತಾವೆ. ಅದರೊಳಗೆ ಜಿಂಕು, ಬೋರಾನು, ಕ್ಯಾಲ್ಸಿಯಮ್, ಮ್ಯಾಗ್ನೀಸಿಯಮ್, ಸಲ್ಫರ್, ಮಾಲಿಬ್ಡಿನಮ್, ಕೋಬಾಲ್ಟ್, ಕ್ಲೋರಿನ್, ನಿಕ್ಕಲ್, ಸಿಲಿಕಾನ್ 12 ಥರ ಪೋಷಕಾಂಶ ಇರ್ತಾರೆ. ಅವಾಗ ಫಸ್ಟಿಗೆ ದನ ಕರ ಭಾಳ ಇದ್ದಾಗ ಈ ವರ್ಷ ಇದಕ್ಕೊಂದು 5-6 ಗಾಡಿ ಕಡಿತಿದ್ವಿ ರೀ. ಇನ್ನೊಂದು ಹೊಲಕ್ಕೆ 5-6 ಗಾಡಿ ಕಡಿತಿದ್ವಿ ರೀ. ಈಗ ಏನಾಗಿದ್ದಾರೆ ಒಂದೊಂದು ದನ ಆಗ್ಯಾವಲ್ರಿ. ಅದು ಹಿಂಗಾಗಿ ಕಮ್ಮಿ ಆಗಿಬಿಟ್ಟೈತೆ.
ಅದಕ್ಕೆ ಈಗ ಅವ್ನು ಹಾಕಂಗಿಲ್ಲ, ನೀವು ಹಾಕ್ಲಿಕ್ಕೆ ಇವ್ನು ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನ ಹಾಕ್ಬೇಕು. ಹೌದ್ರಿ. ಹಾಕಿದ್ರೆ ಇಳುವರಿನೇ ಜಾಸ್ತಿ ಆಗುತ್ತೆ. ಈಗ ಏನು ನೋಡಿ, ನೀವು ಈ ಒಂದು 10 ವರ್ಷದಿಂದ ಗೋಂಜಾಳ ಬೆಳೆಬೇಕಾರೆ ಇದು ಗೋಂಜಾಳಕ್ಕೆ ಯಾವ ರೋಗನೂ ಇರಲ್ಲ. ಬಿತ್ತಿ 1-2-3 ಸಾಲ ಎಡೆ ಕುಂಟಿ ಹೊಡೆದ್ಬಿಟ್ರೆ ಮುಗೀತು. ಹೌದು, ಅದಕ್ಕೆ ಏನು ಖರ್ಚ ಇರ್ತಿರಲಿಲ್ಲ. ಹೌದು. ಈಗ ಏನಾಗ್ಬಿಟ್ಟದ, ಬರೀ ಔಷಧಿ ಸಿಂಪಡಣೆ ಮಾಡೋದು. ಯಾಕಂದ್ರೆ ಅವತ್ತು ಮೊದಲಿಗೆ 200, 250, 300 ರೂಪಾಯಿ ಪಗಾರ ಕೇಳ್ತಿದ್ರಿ. ಇವತ್ತು 400 ರೂಪಾಯಿ ಪಗಾರ ರೀ. ಆಳಿನ ಪೇಮೆಂಟ್ ಕಮ್ಮಿ ಆಗದಲ್ರಿ, ರೈತರ ಮಾಲ್ ರೇಟ್ ಕಮ್ಮಿ ಆಕೈತ್ರಿ. ಅದು ಕರೆ ಬಿಡ್ರಿ, ಕರೆ. ಈಗ ಇವಾಗ ನಾವು ನೋಡ್ತಾ ಇದೀವಿ, ಗೋವಿನ 2300, 2400 ಮಾರಿದಾರ ರೈತರು. 2022, 21, 23 ಮಟ ರೀ 6000, 7000, 8000 ಮಟ ಹೋಗಿತ್ರಿ ಸೋಯಾಬೀನ್ ರೇಟ್. ಇವಕ್ಕೆ 4450, 500, 4450, 500. ಇದು ಈ ಮಕಾರೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಅಂದ್ರೆ ರೈತರ ಮಾಲಿನ ರೇಟ್ ವರ್ಷಕ್ಕೆ ವರ್ಷ ಇಳಿತೈತಿ ಏರ್ತದೆ, ನಿಗದಿ ಇರಲ್ಲ ಅಂತ ಹೇಳ್ತಾ ಇದ್ರಿ. ನಿಗದಿ ಇಲ್ರಿ, ಅದರಿ ಅದನ್ನ ನಾವು ನೋಡ್ತಾ ಇದೀವ್ರಿ. ಇವಾಗ ರೈತರ ಮಾಲ್ ಏರು ಇಳು ಇರ್ತೈತಲ್ರಿ, ಹಂಗ ಕೂಲಿಕಾರದ ಏರು ಇಳು ಆಗದಲ್ರಿ. ಅವ್ರದ್ದು ಈರ್ಕೆಂತ ಹೋಗ್ತೈತಿ, ಅದ್ರ ಡೌನ್ ಮಾಡಕ್ ಆಗದಲ್ರಿ. ಇಲ್ಲಪ್ಪ ಆಗದಲ್ಲ, ಬರಲ್ಲ ಅಂತಾರ್ರಿ. ಏನ್ರಿ? ಹೌದೌದೌದು. ಈಗ ನಮ್ ಜೀವನಕ್ಕೆ ನಾವ ದುಡ್ಕೋಬೇಕ್ರಿ. ಈಗ ಮೊದ್ಲ 20-25 ಎಕರೆ ಕಮ್ತಾ ಮಾಡ್ತಿದ್ರಿ. ಎಲ್ಲಾರ ರೈತರ ಈ ಹಳೆ ಹೋಳಿನ ಸಂಬಂಧ ಸ್ವಲ್ಪ ಬಾಳ ಡೌನ್ ಆಗಿದಾರ್ರಿ. ನಾವು ಹಿಂದೆ ಒಂದು 18-20 ಎಕರೆ ಮಾಡ್ತಿದ್ವಿ. ನಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ಸಾಕಪ್ಪ ನಮ್ಗೆ ಇಷ್ಟ್ರಾಗ ಮಾಡ್ಕೊಂಡು ಹೋಗೋಣ ಅಂತ ನಾವು ಅದಾವ್ರಿ. ಮನೆದ ಎಷ್ಟು ಎಕರೆ ಜಮೀನು ನಿಮ್ದು? ನಮ್ದು ಈಗ ನಮ್ಮ ಸ್ವಂತಕ್ಕೆ 4 ಎಕರೆ. 4 ಎಕರೆ. ಮತ್ತೆ ಲವಣಿ ಆದ್ರೆ ಮಾಡ್ತೀರಾ? ಮಾಡಲ್ರಿ. ಓಕೆ. ಒಟ್ಟ ನಿಮ್ಗೆ ಗೋವಿನ ಜೋಳ, ಸೋಯಾಬೀನು ಇವನ್ ಈ ಥರ ಬೆಳಿತಿರಲ್ಲ, ಹಾಕೋರಿಂದ ಹಿಂಗೆ ಲಾಭ ಆಗಿದೆ ರೀ ನಿಮ್ಗೆ? ಲಾಭ ಆಗೈತ್ರಿ. ಆದ್ರೆ ಒಂದು 2 ಲಕ್ಷ ರೂಪಾಯಿ ಉತ್ಪನ್ನ ಬರ್ತೈತಿ ಅಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಆಕತಿ. ಔಷಧ, ಎಣ್ಣೆ, ಗುತ್ತಿಗೆ ಬೇಡ, ಮಷಿನ್ ಎಲ್ಲ ಭಾಳ ಸಮಸ್ಯೆ ಅದಾವ್ರಿ. ಕೂಲಿ ಮಾಡೋದು ಬೇಕ್ರಿ. ಆದ್ರೆ ಇದು ಕಮ್ತಾ ಮಾಡೋದು ಎದಕ್ಕೆ ಬೇಡ್ರಿ. ಯಾಕೆ ಅವ್ರು 2 ತಾಸು ಬರ್ಲಿ, 4 ತಾಸು ಮಾಡ್ಲಿ, ಅವ್ರು ಕೂಲಿ ತೊಗೊಂಡು ಹೋಗ್ಬಿಡ್ತಾರ. ಇದು ಏನಪ್ಪಾ ಅಂತಂದ್ರೆ ಓಸಿ ಆಟಿದ್ದಂಗ್ರಿ. ಇದು ಬಂದ್ರ ಲಾಭ ರೀ, ಬಿದ್ಯಾರ 3 ಹೊತ್ತು ಸಂತಿ. ಸಾಲ್ಗಾರ್ರಿ ರೈತ. ಹಳೆ ಪದ್ಧತಿ ಮನಿ ಗೊಬ್ಬರ, ಮನಿ ಬೀಜ ಹಾಕ್ತಿದ್ವಿ. ಈಗೆಲ್ಲ ಹೊರಗಡೆಯಿಂದನೂ ತರ್ಬೇಕು. ಕಾಸ್ಟ್ಲಿ ಬೀಜ, ಕಾಸ್ಟ್ಲಿ ಗೊಬ್ಬರ ಅವರೆಲ್ಲ ಏನು ರೇಟ್ ಹೇಳ್ತಾರೆ ಅದನ್ನ ಕೊಟ್ಟು ತರ್ಬೇಕಲ್ರಿ ನಾವು. ಅಲ್ಲ, ಅದಕ್ಕೆ ಸರ್ಕಾರದಿಂದ ಫಿಕ್ಸ್ ಮಾಡಿರುತ್ತೆ, ತರಲೇಬೇಕು. ತೊಗೊಳದ್ರಿ. ನಾವು ಕೂಲಿ ಹೋಗೋದ ಬೆಟರ್ ಅನಿಸ್ತೈತಿ. ಯಾಕಂತಂದ್ರೆ ಕೂಲಿ ಹೋಗಿ ಬಂದ್ಬಿಟ್ಟೆ ಅಂದ್ರೆ ಚಿಂತೆ ಇರಲ್ಲ, ಅದು ಬಿನ್ ಬಂಡವಾಳ ರೀ. ಇದಕ್ಕೆ ನಾವು ಗೊಬ್ಬರ ಬೀಜ ಹಾಕಿ ಮಕ್ಕಂಡ್ರೆ ನಿದ್ದೆ ಬರಂಗಿಲ್ರಿ. ಎಲ್ಲ ಹಾಕಿದ್ವಿಪ್ಪ, ಎಲ್ಲ ಮಾಡಿದ್ವಿ, ಹಿಂಗೆ ಆತಲ್ಲಪ್ಪ. ಏನೋ ಒಂದು ಕರೆಂಟಿನ ಸಮಸ್ಯೆ ಬರ್ತೈತಿ, ಏನೋ ಒಂದು ಗಾಳಿ ಸಮಸ್ಯೆ, ಎಲ್ಲ ಸಮಸ್ಯೆ ರೀ. ರಾತ್ರಿ ಎಷ್ಟೊತ್ತಿನಾಗ ಕರೆಂಟ್ ಹಾಕ್ತಾರ ಗೊತ್ತಿಲ್ರಿ. ಅಷ್ಟೊತ್ತಿನಾಗ ಎದ್ದು ಹೋಗ್ಬೇಕ್ರಿ, ಎದ್ನೆ ಬಿದ್ನೆ ಅಂತ. ಅನಂತರ ನಮ್ಮ ಖರ್ಚಿಗೆ ದಾರಿ ಒಂದು ಸರಿ ಇಲ್ರಿ. ನಮ್ಗೆ ಇಷ್ಟೊತ್ತನ ಗೋವಿನ ಜೋಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಂತ ಧನ್ಯವಾದಗಳು ರೀ.